ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯಲ್ಲಿ ಮುಂದುವರೆದ ಜಾರಕಿಹೊಳಿ ಸವದಿ ಫೈಟು. ಡಿಸಿಸಿ ಬ್ಯಾಂಕ್ನಿಂದ ಅಪಿಕ್ಸ್ ಬ್ಯಾಂಕ್ಗೆ ಪ್ರತಿನಿಧಿ ಆಯ್ಕೆಯ ವಿಚಾರ. ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿಗೆ ಶಾಕ್ ಕೊಟ್ಬಿಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಸವದಿಯ ಬದಲಿಗೆ ಸತೀಶ್ ಪುತ್ರ ರಾಹುಲ್ ಜಾರಕಿಹೊಳಿಗೆ ಅವಕಾಶ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗುವ ಆಸೆಗೆ ತಣ್ಣೀರು ಹಾಕಿರುವಂಥದ್ದು ಬ್ರದರ್ಸ್. ಡಿಸಿಸಿ ಬ್ಯಾಂಕ್ನಲ್ಲಿ ಮೇಲುಗೈ ಸಾಧಿಸಿರುವ ಜಾರಕಿಹೊಳಿ ಟೀಮ್ ಕೊಟ್ಟ ಮಾತಿನಂತೆ ಲಿಂಗಾಯತರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ. ಇದೀಗ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿ ಆಯ್ಕೆ ಸಂದರ್ಭದಲ್ಲಿ ಜಾಣ ನಡೆ. ಸವದಿಗೆ ಕೈಕೊಟ್ಟು ರಾಹುಲ್ ಜಾರಕಿಹೊಳಿ ಆಯ್ಕೆ ಮಾಡಿರುವುದು ಬ್ರದರ್ಸ್. ಪ್ರತಿಷ್ಠಿತ ಹುದ್ದೆಗಳಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನವೂ ಕೂಡ ಒಂದು. ಶಾಸಕರು, ಸಹಕಾರಿ ರಂಗದಲ್ಲಿ ಕೆಲಸ ಮಾಡಿದವರಿಗೆ ಅಧ್ಯಕ್ಷ ಸ್ಥಾನ. ಕಾಂಗ್ರೆಸ್ ಸರ್ಕಾರ ಹಿನ್ನೆಲೆ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಸವದಿಯ. ಆದರೆ ಲಕ್ಷ್ಮಣ ಸವದಿಯ ಆಸೆಗೆ ಬೆಳಗಾವಿಯಲ್ಲಿ ತಣ್ಣೀರು ಹಾಕ್ಬಿಟ್ಟಿದ್ದಾರೆ ಬ್ರದರ್ಸ್. ತುಂಬಾ ದಿನದಿಂದ ನಡೀತಾ ಇತ್ತು ಈ ಶೀತಲ ಸಮರ. ಒಳಗೊಳಗೆ ಒಂದಷ್ಟು ಸ್ಟ್ರಾಟರ್ಜಿಗಳು. ಫೈನಲಿ ಸವದಿ ಅವರ ಆಸೆ ಏನಿತ್ತು ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ರಾಹುಲ್ರನ್ನ ಆಯ್ಕೆ ಮಾಡೋದ್ರ ಮುಖಾಂತರವಾಗಿ. ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿ ಆಯ್ಕೆ ಸಂದರ್ಭದಲ್ಲಿ ಜಾಣ ಮೂವ್ ಇದು ಬ್ರದರ್ಸ್ ಕಡೆಯಿಂದ. ಇಲ್ಲಿಗೆ ಮತ್ತೆ ಮುಂದುವರಿತಾ ಇದೆ ಜಾರಕಿಹೊಳಿ ವರ್ಸಸ್ ಸವದಿ ಅವರ ಫೈಟ್. ಅಪೆಕ್ಸ್ ಬ್ಯಾಂಕಿನ ಪ್ರತಿನಿಧಿ ಆಯ್ಕೆ ವಿಚಾರದಲ್ಲಿ ಈ ಥರದೊಂದು ಚೆಕ್ಮೇಟ್ ಇಟ್ಬಿಟ್ಟಿದ್ದಾರೆ. ಸವದಿಗೆ ಶಾಕ್ ಕೊಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬಹಳ ದಿನಗಳಿಂದ ನಡೀತಾ ಇತ್ತು ಶೀತಲ ಸಮರ ಸವದಿ ವರ್ಸಸ್ ಬ್ರದರ್ಸ್ ನಡುವೆ, ಜಾರಕಿಹೊಳಿ ಬ್ರದರ್ಸ್ ನಡುವೆ. ಸೊ ಫೈನಲಿ ಅಪೆಕ್ಸ್ ಬ್ಯಾಂಕ್ ಆಯ್ಕೆಯ ವಿಚಾರದಲ್ಲಿ ಚೆಕ್ಮೇಟ್ ಇಟ್ಬಿಟ್ಟಿದ್ದಾರೆ. ಯಾವ ಥರ ಬೇಸರದಲ್ಲಿದ್ದಾರೆ ಸವದಿ? ಖಂಡಿತವಾಗ್ಲೂ ನೀತಿ ಬೆಳಗಾವಿಯಲ್ಲಿ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ಮಧ್ಯೆ ಫೈಟ್ ಮುಂದುವರೆದಿದೆ ಅಂತ ಹೇಳ್ಬೋದು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿಂದ ಅಪೆಕ್ಸ್ ಬ್ಯಾಂಕ್ಗೆ ಪ್ರತಿನಿಧಿ ಆಯ್ಕೆ ವಿಚಾರದಲ್ಲಿ ಜಾರಕಿಹೊಳಿ ಸೋದರರು ಲಕ್ಷ್ಮಣ ಸವದಿಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿರಂತರವಾಗಿ ಲಕ್ಷ್ಮಣ ಸವದಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿಂದ ಅಪೆಕ್ಸ್ ಬ್ಯಾಂಕ್ ನಿರಂತರವಾಗಿ ಆಯ್ಕೆ ಆಗ್ತಾ ಹೋಗ್ತಾ ಇದ್ರು. ಜೊತೆಗೆ ಈ ಒಂದು ಸರ್ಕಾರದಲ್ಲಿ ಮಾತ್ರ ಕೂಡ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷ ಆಗ್ಬೇಕು ಅನ್ನುವಂತ ಕನಸನ್ನು ಕೂಡ ಒಂದು ಲಕ್ಷ್ಮಣ ಸವದಿ ಇಟ್ಕೊಂಡಿದ್ರು. ಆದ್ರೆ ಈ ಒಂದು ಲಕ್ಷ್ಮಣ ಸವದಿ ಅವರ ಲೆಕ್ಕಾಚಾರ ಈಗ ಬುಡಮೇಲಾಗಿದೆ. ಯಾಕಂದ್ರೆ ಏನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ನಿರ್ಣಾಯಕ ಆಗಿರ್ತಕ್ಕಂತ ಶಾಸಕ ಬಾಲ್ಚಂದ್ ಜಾರಕಿಹೊಳಿ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರ್ತಕ್ಕಂಥದ್ದು. ಉಸ್ತುವಾರಿ ಸಚಿವ ಮತ್ತು ಸಹೋದರಾದಂತ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿಯನ್ನ ಅಪೆಕ್ಸ್ ಬ್ಯಾಂಕ್ ನ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ. ಈ ಮೂಲಕ ಲಕ್ಷ್ಮಣ್ ಸವದಿಗೆ ಒಂದು ಕ್ರಿಕೆಟ್ ಕೊಡುವಂತ ಕೆಲಸವನ್ನ ಇಲ್ಲಿ ಜಾರಕಿಹೊಳಿ ಸಹೋದರರು ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲನೇ ಬಾರಿಗೆ ಏನು ಲಕ್ಷ್ಮಣ್ ಸವದಿಯ ಪುತ್ರ ರಾಹುಲ್ ಜಾರಕಿಹೊಳಿ ಒಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಯಾವ್ಯಾವ ಆಯ್ಕೆ ಆಗ್ತಾರೆ. ತದನಂತರ ಮೊದಲ ಅವಧಿಯಲ್ಲಿ ಅಪೆಕ್ಸ್ ಬ್ಯಾಂಕ್ ನ ನಿರ್ದೇಶಕರಾಗಿ ಇಲ್ಲಿ ಆಯ್ಕೆ ಆಗುವಂತದ್ದು. ರಾಜಕೀಯವಾಗಿ ಏನು ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರನಿಗೆ ಮತ್ತಷ್ಟು ಒಂದು ಹುದ್ದೆಯನ್ನು ಕೊಡಿಸುವಲ್ಲಿ ಯಶಸ್ವಿ ಆದ್ರೆ, ಇನ್ನೊಂದ್ ಕಡೆ ಬೆಳಗಾವಿ ಜಿಲ್ಲಾ ರಾಜಕಾರಣದ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ಸವದಿಗೆ ಈಗ ಸಂಪೂರ್ಣವಾಗಿ ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಡಿಸಿಸಿ ಬ್ಯಾಂಕ್ ನಲ್ಲಿ ಅನೇಕ ತಲೆವಾರಿ ವಿಚಾರಗಳನ್ನ ಏನು ಚರ್ಚೆ ಆಗ್ತಾ ಇದ್ವು. ಲಕ್ಷ್ಮಣ್ ಸವದಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಹೇಳ್ತಾ ಇದ್ರು. ಆದ್ರೆ ಡಿಸಿಸಿ ಬ್ಯಾಂಕ್ ಸಂಪೂರ್ಣವಾಗಿ ಈಗ ಜಾರಕಿಹೊಳಿ ಸೋದರ ಹಿಡಿತದಲ್ಲಿರ್ತಕ್ಕಂಥದ್ದು. ಜೊತೆಗೆ ಈಗ ಜಾರಕಿಹೊಳಿ ಸೋದರರೇ ಏನು ಕೊಟ್ಟ ಮಾತಿನಂತೆ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷ ಸ್ಥಾನವನ್ನ ಏನು ಪ್ರಮುಖವಾಗಿ ಲಿಂಗಾಯತರಿಗೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈಗ ಅಣ್ಣಾ ಸಾಹೇಬ್ ಜೊಲ್ಲೆನ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ಮಾಡಿದ್ರೆ, ಈಗ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿಯನ್ನ ಈಗ ಏನು ಅಪೆಕ್ಸ್ ಬ್ಯಾಂಕ್ ನ ನಿರ್ದೇಶಕರಾಗಿ ಆಯ್ಕೆ ಮಾಡುವಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ರಾಜಕೀಯವಾಗಿ ಬೆಳಗಾವಿಯಲ್ಲಿ ಮತ್ತೆ ಲಕ್ಷ್ಮಣ ಸವದಿಗೆ ಮತ್ತೊಂದು ಇಲ್ಲಿ ಮುಖಬಂಧ ಆದಂತೆ ಆಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್, ತಮ್ಮ ಡೀಟೇಲ್ಸ್ಗೆ.